ಏನ್ ಬೇಕಾಗಿತ್ತು? ದಾರಿ ಹೋಗೋ ಮಾರಮ್ಮ ನನಗ ಬಾ ಧರ್ಮಸ್ಥಳ ಗಂಟ ತನಿಖೆ ಮಾಡು ಮಾರಮ್ಮ ಅಂದಂಗೆ ನನ್ನ ಕರಿಬೇಕಾಗಿತ್ತು. ಈ ಕೇಸು ಒಂದು ಕೊನೆ ಹಂತಕ್ಕೆ ಬರೋವರೆಗೂ ನಾನು ಈ ಧರ್ಮಸ್ಥಳದ ಕೇಸನ್ನ ಬಿಡೋ ಅಂತ ಪ್ರಮೇಯನೇ ಇಲ್ಲ. ನೀವು ಅದೇ ಏನ್ ಮಾಡ್ತಿರೋ ಮಾಡ್ರಿ. ಐ ಆಮ್ ರೆಡಿ. ಹೇ ಸಾವುಕಾರ, ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ಬೇಕಾ? ತಗೋ ನೋಡಪ್ಪ, ಇಷ್ಟು ಆಫರ್ ಕೊಡ್ತಾ ಇದ್ವಿ. ನನ್ನ ಜೊತೆ ಬೇಕಾದ್ರೆ ಒಂದು 500 ಜನ ಅಡ್ವೊಕೇಟ್ ಕರ್ಕೊಂಬರ್ತೀನಿ. ನಾವೇ ಬೇಕಾದ್ರೆ ಫ್ರೀಯಾಗಿ ತನಿಖೆ ಮಾಡಿ ನಿಮ್ಗೆ ಒಂದು ರಿಪೋರ್ಟ್ ಕೊಡ್ತೀವಿ. ದುಡಿಯೋದೇ ನನ್ನ ವೀಕ್ನೆಸ್ಸು, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಅದು ರವಿಚಂದ್ರನ್ ಅವರ ಹಾಡು. ಅದು ಫಿಲಮ್ ಅಲ್ಲಿ, ಅದು ರೀಲು, ಇದು ರಿಯಲ್ಲು. ಕುಡಿಯೋದೇ ನನ್ನ ಸಾರಿ, ನಾನು ಕುಡಿಯೋದಿಲ್ಲ, ದಮ್ಮು ಹೊಡಿಯಲ್ಲ, ಏನೂ ಇಲ್ಲ, ಕೆಟ್ಟ ಅಭ್ಯಾಸ ಏನೂ ಇಲ್ಲ. ತಲೆ ತಿನ್ನೋದೊಂದು ಬಿಟ್ರೆ ಕೇಸು ಫೇಸ್ ಎರಡನ್ನೂ ತಿನ್ನಾಕಂತೀನಿ. ಒಂದೇ ಒಂದು, ಈ ಧರ್ಮಸ್ಥಳ ಕೇಸಲ್ಲಿ ಸರ್ಕಾರ ನನ್ನ ಮೇಲೆ 5 FIR ಮಾಡಬಾರ್ದಾಗಿತ್ತು. 5 FIR ಮಾಡಿರೋದಕ್ಕೆ ನಾನು ಕೈ ತೊಳ್ಕೊಂಡು ಹಿಂದೆ ಬಿದ್ದಿದ್ದೀನಿ. ಈ ಕೇಸು ಒಂದು ಲಾಜಿಕಲ್ ಕನ್ಕ್ಲೂಷನ್ ವರೆಗೂ ನಾನು ನಿದ್ದೆ ಮಾಡಲ್ಲ. ಐ ಟೋಲ್ಡ್ ಅಲ್ಲ, ನನ್ನ ಮೇಲೆ 5 FIR ಮಾಡೋ ಅವಶ್ಯಕತೆ ಐತೆ. ಅದು ಯಾವನ ಕಿತ್ತೋದ ಅವನ ಮುತ್ತು ನನ್ನ ಮನೆಗೆ ನುಗ್ಗವನೆ, ಈಗ ಬೇರೆ ಯಾರ ಹತ್ರ ಕಾಸಿಸ್ಕೊಂಡು ತಗಲಾಕೊಂಡವನೆ. ಅವನು ಯಾವನು ಸೂರ್ಯನಗರ ಇನ್ಸ್ಪೆಕ್ಟ್ರು 1 kg ಚಿನ್ನ ಸಿಕ್ಕಿದ್ರೆ 8ರಿಗೆ ಒಡವೆ ಮಾಡಿಸ್ಕೊಟ್ಟವನೆ. ಇಂಥ ಭ್ರಷ್ಟ ಇಲಾಖೆಯವರು ನಮ್ಮಂತವ್ರ ಮೇಲೆ ಸುಳ್ಳು FIRಗಳನ್ನ ಮಾಡಿ, ಈ ಸರ್ಕಾರದಲ್ಲಿರೋ ಕಿತ್ತೋದ ಭ್ರಷ್ಟರುಗಳು ನಮ್ಮ ಮೇಲೆ FIR ಮಾಡಿಸಿ ನೀವೇನ್ ಅನ್ಕೊಂಡಿದ್ದೀರಾ? ಧರ್ಮಸ್ಥಳದ ವಿಚಾರದಲ್ಲಿ ನೀವಾಗ ನನ್ನ ಕೈಗೆ ಅಸ್ತ್ರನ ಕೊಟ್ಟು ಕುಂಸಿದಿರಾ. ನೀವು FIR ಮಾಡಿಲ್ಲ ಅಂದಿದ್ರೆ ಒಂದು ಸಮಯ ಬಿಟ್ಟು ಬಿಡ್ತಾ ಇದ್ದೆ. ನೀವು 5 ಸುಳ್ಳು FIRಗಳ ನನ್ನ ಮೇಲೆ ಹಾಕಿ ನನ್ನನ್ನು ಇನ್ನೂ ಸ್ಟ್ರಾಂಗ್ ಮಾಡಿದಿರಾ. ಐ ವಿಲ್ ನಾಟ್ ಲೀವ್ ದಿಸ್ ಕೇಸ್ ಅಂಟಿಲ್ ಇಟ್ ಗೋಸ್ ಟು ಲಾಜಿಕಲ್ ಕನ್ಕ್ಲೂಷನ್. ಈ ಕೇಸು ಒಂದು ಕೊನೆ ಹಂತಕ್ಕೆ ಬರೋವರೆಗೂ ನಾನು ಈ ಧರ್ಮಸ್ಥಳದ ಕೇಸನ್ನ ಬಿಡೋ ಅಂತ ಪ್ರಮೇಯನೇ ಇಲ್ಲ. ಏನೋ ಅನ್ಕೊಂಡಿದ್ದೀರಲ್ಲ ನೀವೆಲ್ಲ? ಅಲ್ಲೇ ಸರ್ಕಾರದಲ್ಲಿ ಕೂತ್ಕೊಂಡು ಒಬ್ಬ ಹೋಮ್ ಮಿನಿಸ್ಟ್ರು, ಪೊಲೀಸರು ಸುಳ್ಳು ಕೇಸ್ ಹಾಕ್ತೀರಾ ನನ್ನ ಮೇಲೆ? ತಗೊಂಡಾಗಿ ನಾನು ಹೈಕೋರ್ಟ್ಗೆ ಹಾಕಿದ್ದೀನಿ, ಬೇರೆ ವಿಚಾರ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ನನ್ನಂತ ವ್ಯಕ್ತಿ ನೀವು ಯಾರು ನೋಡಿಲ್ಲ. ನಾನು ಹೇಳ್ತಾ ಇರೋದು ಭ್ರಷ್ಟರಿಗೆ, ಪೊಲೀಸವ್ರಿಗೆ, ಸರ್ಕಾರಕ್ಕೆ, MLAಗಳಿಗೆ, ಮಿನಿಸ್ಟ್ರುಗಳಿಗೆ. ನನ್ನಂತ ವ್ಯಕ್ತಿ ನೀವು ಯಾರು ನೋಡಿಲ್ಲ. ಏನಕ್ಕೆ ಬೇಕಾಗಿತ್ತು? ದಾರಿ ಹೋಗೋ ಮಾರಮ್ಮ ನನಗ ಬಾ ಧರ್ಮಸ್ಥಳ ಗಂಟ ತನಿಖೆ ಮಾಡು ಮಾರಮ್ಮ ಅಂದಂಗೆ ನನ್ನನ್ನೇ ಕರಿಬೇಕಾಗಿತ್ತು. 5 ಕೇಸ್ ಹಾಕಿದಿರಲ್ಲ, ನಾನು ಬಿಡಲ್ಲ. ಈಗ ನೀವು ಅದೇ ಏನ್ ಮಾಡ್ತಿರೋ ಮಾಡ್ರಿ. ಐ ಆಮ್ ರೆಡಿ. ನಮ್ಮ ವೆಪನ್ಸ್ ಎಲ್ಲ ಬಿಟ್ಬಿಟ್ಟಿದೀನಿ. ಈಗ ಬಯಾಲಜಿಕಲ್ ವೆಪನ್ಸ್ ನಂದು, ನನ್ನ ಕಾನೂನಿನ ಬಯಾಲಜಿಕಲ್ ವೆಪನ್ಸ್ ನ ಬಿಟ್ಟಿದ್ದೀನಿ. ನೀವು ಎಲ್ಲೋದ್ರೂ ಸುತ್ತಾಡ್ಕೊಂಡು ಎತ್ತಾಕೊಂಡ್ಬರುತ್ತೆ ಆ ವೆಪನ್ಸ್. ಓಕೆ, ಮೈ ವೆಪನ್ಸ್ ಆಫ್ ಲಾ ವಿಲ್ ಸರ್ಚ್ ಯು, ವಿಲ್ ಡಿಗ್ ಯು, ವಿಲ್ ಕ್ಯಾಚ್ ಯು, ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಟು ದ ಜಸ್ಟಿಸ್ ಆಫ್ ಲಾ. ಬಿಡಲ್ಲ, ನೀವು ಎಲ್ಲೋದ್ರೂ ಬಿಡಲ್ಲ. ಓಕೆ. ಹೇ ಸಾವುಕಾರ, ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಓಕೆ ಸಾವುಕಾರ, ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ಬೇಕಾ? ತಗೋ. ಸಂಪತ್ತಿಗೆ ಸವಾಲಲ್ಲಿ ಅಣ್ಣವ್ರು ಹೊಡಿತಾರೆ, ನಾವು ಹಂಗೆ ಹೊಡಿಯಕ್ಕಾಗಲ್ಲ. ಅದಕ್ಕೆ ಬರ್ದಾಕ್ಬಿಡ್ತೀವಿ. ಬರ್ದು ಕನಿಷ್ಠ 1,500 ಕರೆಸ್ಪಾಂಡೆನ್ಸ್, 1,500 ಕರೆಸ್ಪಾಂಡೆನ್ಸ್ ಹೋಗಿದೆ. ಯಾವ ಮಟ್ಟಕ್ಕೆ ಕಾಟ ಕೊಡ್ತೀವಿ ಗೊತ್ತಾಗತ್ತೆ ನಿಮ್ಗೆ. ಓಕೆ, ಅದೇ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಅದೇ ಹೈಕೋರ್ಟ್ಗೆ ಹೋಗಿದೆ, ಅದೇ CMಗೆ ಹೋಗಿದೆ, ಅದೇ SITಗೆ ಹೋಗಿದೆ, ಅದೇ CBIಗೆ ಹೋಗಿದೆ, ಅದೇ EDಗೆ ಹೋಗಿದೆ, ಅದೇ DRIಗೆ ಹೋಗಿದೆ, ಅದೇ ಇನ್ಕಮ್ ಟ್ಯಾಕ್ಸ್ಗೆ ಹೋಗಿದೆ, ಅದೇ DGIಟಿಗೆ ಹೋಗಿದೆ, ಅದೇ CBDಟಿಗೆ ಹೋಗಿದೆ, ಅದೇ ಎಕನಾಮಿಕ್ ಅಫೆನ್ಸ್ ವಿಂಗ್ ಹೋಗಿದೆ. ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ ಭಾರತದಲ್ಲಿ, ಒಂದು ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ. ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋಗಿದ್ದೆ, ರಾಜ್ಯಸಭಾ ಸ್ಪೀಕರ್, ರಾಜ್ಯಸಭಾ ಚೇರ್ಮನ್ಗೆ ಹೋಗಿದ್ದೆ. ಈ ಅಪ್ಪನ್ನ, ಯಾರನ್ನ, ಡಾಕ್ಟರ್ ವೀರೇಂದ್ರ ಹೆಗಡೆನ ಇಷ್ಟೊಂದು ಆರೋಪ ಬರ್ತಾ ಇದೆ. ನಾಳೆ ದಿವಸ SIT ಅರೆಸ್ಟ್ ಮಾಡಬಹುದು. ಈ ವ್ಯಕ್ತಿ ಮೇಲೆ ಒಂದು ಸೂಚ್ಯಾಂಕ ಕ್ರಮವನ್ನು ತಗೊಳ್ಳಿ ಅಂತ ಡೆಪ್ಯೂಟಿ ಸ್ಪೀಕರ್ ಅವ್ರಿಗೆ ವೀರೇಂದ್ರ ಹೆಗಡೆ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದೀನಿ, ನರೇಂದ್ರ ಮೋದಿ ಅವ್ರು ಕೊಟ್ಟಿದ್ದೀನಿ. ಅವ್ರು ಆಕ್ಟ್ ಮಾಡ್ತಾರೋ ಬಿಡ್ತಾರೋ ರೆಕಾರ್ಡ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಐ ಹ್ಯಾವ್ ಕ್ರಿಯೇಟೆಡ್ ಎ ಸೀರೀಸ್ ಆಫ್ ರೆಕಾರ್ಡ್ಸ್. ನನಗೂ ಸಹ ಸಾಕಷ್ಟು ಜನ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಆ ದಾಖಲೆಗಳನ್ನ ಇಟ್ಕೊಂಡೇ ಆಟ ಆಡಿದೀವಿ. ಓಕೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ದೋಖಾ, ಬಡ್ಡಿ ವ್ಯವಹಾರದಲ್ಲಿ ದೋಖಾ, ದೇವರ ಹೆಸರಲ್ಲಿ ಓಕೆ ಉಂಡಿಗಾಕ ಕಾಸಲ್ಲಿ ದೋಖಾ, ಮಂಡೆ ಕೂದ್ಲು ಅದರಲ್ಲಿ ದೋಖಾ, ಪ್ರಸಾದ ಮಾರಾಟದಲ್ಲಿ ದೋಖಾ, ಇನ್ಕಮ್ ಟ್ಯಾಕ್ಸ್ಗೆ ದೋಖಾ, ಟ್ರಸ್ಟ್ ಅನ್ನ ಹೆಸರಲ್ಲಿ ದೋಖಾ, ದೇವರನ್ನ ಹೆಸರಲ್ಲಿ ದೋಖಾ. ಎಷ್ಟು ದೋಖಾ ಬೇಕು? ಬರೀ 420 ಚೀಟಿಂಗ್ ಕೇಸ್ಗಳೇ ಮಾಡಿರೋದು. ಬಟ್ ತನಿಖೆ ಮಾಡಬೇಕು, ದಮ್ಮು ತಾಕತ್ತು ಇರುವಂತ ಅಧಿಕಾರಿಗಳು ಬೇಕಾಗಿದೆ. ಪರವಾಗಿಲ್ಲ, SIT ನಲ್ಲಿ ಸ್ವಲ್ಪ ದಮ್ಮು ತಾಕತ್ತು ಬಂದಿದೆ. ನಾನು ಐ ಆಮ್ ಅನ್ ಅಡ್ವೊಕೇಟ್.
ಬೇಕಾದ್ರೆ IPS ಅಧಿಕಾರಿಗಳು ಶಾರ್ಟೇಜ್ ಇತ್ತು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನವ್ರು ಮನ್ಸು ಮಾಡಿದ್ರೆ ನನ್ನನ್ನು ಬೇಕಾರೆ SITಗೆ ಹಾಕ್ಬೋದು, ಫ್ರೀಯಾಗಿ ಬೇಕಾರೆ ತನಿಖೆ ಮಾಡ್ಕೊಡ್ತೀನಿ, ನಿಮ್ಗೆ ಗೊತ್ತಿಲ್ಲದು ಬೇಕಾದ್ರೆ ಹುಡ್ಕೊಟ್ ಬಿಡ್ತೀನಿ, ಬೇಕಾದ್ರೆ ನೋಡಿ ಫ್ರೀ ಸರ್ವಿಸು, CM ಮನ್ಸು ಮಾಡ್ಬೇಕಷ್ಟೇ. ನೋಡಪ್ಪ ಇಷ್ಟು ಆಫರ್ ಕೊಡ್ತಾ ಇದೀವಿ, ನನ್ನ ಜೊತೆಲಿ ಬೇಕಾದ್ರೆ ಒಂದು 500 ಜನ ಅಡ್ವೊಕೇಟ್ಗಳು ಕರ್ಕೊಂಬತ್ತೀನಿ, ನಾವೇ ಬೇಕಾದ್ರೆ ಫ್ರೀಯಾಗಿ ತನಿಖೆ ಮಾಡಿ ನಿಮ್ಗೊಂದು ರಿಪೋರ್ಟ್ ಕೊಡ್ತೀವಿ, ಬೇಕಾದ್ರೆ ಮೊಹಂತಿ ಅವರೇ ಚೀಫ್ ಆಗಿರ್ಲಿ, ನಾವು ಅಸಿಸ್ಟ್ ಮಾಡ್ತೀವಿ ಮೊಹಂತಿ ಅವ್ರಿಗೆ. ಐ ಕ್ಯಾನ್ ಅಸಿಸ್ಟ್ ಮೊಹಂತಿ ಇನ್ ದಿಸ್ ಇನ್ವೆಸ್ಟಿಗೇಷನ್ ಇಫ್ ಗೌರ್ಮೆಂಟ್ ವಾಂಟ್ಸ್ ಅವರ್ ಸರ್ವಿಸ್. ಇನ್ಯೋ ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಒಂದಂತೂ ನಿಜ, ಸತ್ಯಕ್ಕೆ ಸಾವಿಲ್ಲ. ಏನ್ ಹೇಳಿದ್ದೆ ಅಲ್ವಾ, ಬುಡೆ ಅಂತ. ಈಗ ಗಿಳಿಯಾರ್ ಹೊಸ ನಾಟಕ ಆಡ್ತಾರೆ, ಗಿಳಿಯಾರ್ಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು, ಆ ಗಿಳಿಯಾರ್ನ SIT ಅವ್ರ ಆ ಗಿಳಿಯಾರ್ನ ಎತ್ತಾಕೊಂಡ್ ಸ್ವಲ್ಪ ಎನ್ಕ್ವೈರಿ ಮಾಡ್ರೋ. ಬಾಯಿಗೆ ಬಂದಿದ್ ಮಾತಾಡ್ತಾನೆ, ಸ್ಮಶಾನ ಅಂತ ಹೇಳ್ತಾನೆ, ಅವನ್ಗೆ ಸ್ಮಶಾನ ಅಂತ ದಾಖಲೆ ಕೊಡಕ್ ಹೇಳಿ. ಬಂಗ್ಲೆ ಗುಡ್ಡ ಸೂಸೈಡ್ ಪಾಯಿಂಟ್ ಅಂತೆ, ಇವ್ರ ಅಜ್ಜಿ ತಲೆ ಲೈ, ದಾಖಲೆ ಕೊಡೋ ಲೈ, ಸೂಸೈಡ್ ಪಾಯಿಂಟ್ ಅಂತ ದಾಖಲೆ ಕೊಡೋ. ನೇತ್ರಾವತಿ ಸ್ನಾನಗಟ್ಟು ಮುಂದೆ ಸೂಸೈಡ್ ಪಾಯಿಂಟ್ ಸೃಷ್ಟಿ ಮಾಡಿಸಿರೋ ಈ ಮುದ್ದಿನ ಗಿಳಿಯ ಬಾರೋ, ಸುಳ್ಳು ಹೇಳು ಬಾರೋ, ಹೊಸ ಸುಳ್ಳು ಹೇಳಿಕೊಂಡು ಜೀವನ ಮಾಡು ಬಾರೋ, ಈ ಮುದ್ದು ಗಿಳಿ ಯಾರೋ. ಏನ್ ಹೇಳ್ಬೇಕು ಗುರು, ಹಾಡು ಏನೇನೋ ಹಾಡು ಬರ್ತದೆ, ಏನೋ ಸತ್ಯಕ್ಕೆ ಸಾವಿಲ್ಲ. ಸರ್ಕಾರ, ಮೂರು ಪಕ್ಷಗಳು ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂತು. ಕಾಂಗ್ರೆಸ್, JDS, BJP. ನಾನು ಯಾಕೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಷಡ್ಯಂತ್ರ ನಡೆದಿದೆ ಅಂತ ಏನೋ ಸರ್ಕಾರಿ ಪರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಯಾರ ಪರವಾಗಿ ವಾದ ಮಾಡಬೇಕು, ಸತ್ತೋಗಿರೋ ಹೆಣ್ಮಕ್ಳ ಪರವಾಗಿ ವಾದ ಮಾಡಬೇಕಾದಂತ ಸರ್ಕಾರ ಪರದ ವಕೀಲರು ಕೊಲೆಗಾರರ ಪರವಾಗಿ ಅಲ್ಲಿ ವಾದ ಮಾಡ್ತಾ ಇದ್ದಾರೆ, ಸರ್ಕಾರದವರು ವಾದ ಮಾಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಕೊಲೆಗಾರರ ಪರವಾಗಿ, JDS ಕೊಲೆಗಾರರ ಪರವಾಗಿ, BJP ಕೊಲೆಗಾರರ ಪರವಾಗಿ, ಒಂದಷ್ಟು ಮಾಧ್ಯಮಗಳು ಕೊಲೆಗಾರರ ಪರವಾಗಿ, ಒಂದಷ್ಟು ಹೇಳಿಕೆ ಕೊಡೋ ಪರವಾಗಿ. ಬಡವರು, ಸಾಮಾನ್ಯ ಜನರು, ಕಳ್ಕೊಂಡವ್ರು ಅಂತವ್ರು ನಮ್ಮದೊಂದು ಸಣ್ಣ ಟೀಮು, ನಾವೆಲ್ಲ ಕೇಸುಗಳು ಹಾಕ್ಸ್ಕೊಂಡು ಉಗಿಸ್ಕೊಂಡು ಇವರು ಮನೆಗಳನ್ನ ನುಗ್ಗಿಸ್ಕೊಂಡು ಮತ್ತು ಐ ಲವ್ ಯು ಮತ್ತು ಆ ಮುತ್ತು ಒಳಗಡೆ ನುಗ್ಗದ, ಅವನಿಗೆ ಬಂದು ಕುತ್ತು ನೋಡಿ, ನನ್ನ ಮನೆಗೆ ನುಗ್ಗದ ಕೊಡಗೇಲಿ ಇನ್ಸ್ಪೆಕ್ಟ್ರು, ಅವನ ಜೀವನಕ್ಕೆ ಬಂತು ಕುತ್ತು ನೋಡಿ. ಹಿಂಗೆ ನಾನ್ ಬಿಟ್ರು ಮೇಲಿರೋನ್ ಬಿಡಲ್ಲ. ಓಕೆ, ಏನೇ ಸ್ನೇಹಿತರೆ, ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ಹೂ ಇಸ್ ದ ಕಿಲ್ಲರ್ ಇನ್ ಧರ್ಮಸ್ಥಳದಲ್ಲಿ ಯಾರು ಕೊಲೆಗಳನ್ನ ಮಾಡಿದ್ದಾದ್ರು ಯಾರು, ರೇಪ್ ಮಾಡಿದ್ಯಾರು, ಇಷ್ಟು ಜನ ಮಿಸ್ ಆಗಿದಾರಲ್ಲ, ಅಷ್ಟು ಜನ ಸಿಕ್ಕಿಲ್ಲ ಅಂತ ಏನೋ ಪೊಲೀಸರು ರಿಪೋರ್ಟ್ ಹಾಕಿದ್ದಾರೆ, ಸಿ ರಿಪೋರ್ಟ್ ಅಂದ್ರೆ ಸಿಕ್ಕಿಲ್ಲ ಅಂತ. ಆ ವ್ಯಕ್ತಿಗಳನ್ನ ಆಕಾಶ ನುಂಕಂತ, ಭೂಮಿ ನುಂಕಂತ ಏಲಿಯನ್ಸ್ ಬಂದು ಕರ್ಕೊಂಡು ಹೋಗ್ಬಿಟ್ರ. ಉತ್ತರ ಅಂತೂ ಬೇಕಾಗಿದೆ. ನೀವು ಸ್ಕಾಟ್ಲೆಂಡ್ ಪೊಲೀಸರಂತೂ ಅಲ್ಲ, ಆದ್ರೆ ಯಾವ ಸ್ಕಾಟ್ಲೆಂಡ್ ಪೊಲೀಸವ್ರಿಗೂ ನಮ್ಮ ಪೊಲೀಸರು ಕಡಿಮೆ ಇಲ್ಲ. ತಿಕಾ ಬಗ್ಸಿ ಕೆಲಸ ಮಾಡಲ್ಲ ಅಷ್ಟೇ. ಕಾಸಿಸ್ಕೊಟ್ಬಿಟ್ರೆ ಮಗನ್ ಮುಚ್ಕೊಂಡು ಹೋಗ್ಬಿಡ್ತಾರೆ. ನಾನ್ ಕಾಸಿಸ್ಕೊಂಡ್ರು ಅವ್ರ ಹಿಂದ್ಗಡೆ ಹಿಂಗೆ ಇತ್ತಿರ್ಕಿ ಕೆಲಸ ಮಾಡಿಸ್ತೀನಿ. ಒಂದಂತೂ ನಿಜ, ಯಾವ NIA ಬೇಡ, ಯಾವ ಬೇರೆ ಯಾರು ಬೇಡ, ಯಾವ CBI ಬೇಡ, ನಮ್ಮವ್ರು ಮಾಡ್ತಾರೆ, ನಾನು ಮಾಡಿಸ್ತೀನಿ. ಒಂದಂತೂ ನಿಜ, ಸತ್ಯಕ್ಕೆ ಸಾವಿಲ್ಲ. 1500ಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ನಮ್ಮ ಕಂಪ್ಲೇಂಟ್ಸ್ ಆಗಿದೆ ನಮ್ಮ ಆಫೀಸಿಂದ. ಏನು ಗೊತ್ತಾ ಮಾಡಿದ್ದು, 5 FIR ಮಾಡಿದ್ರು. ನಾನ್ ಬಿಡಲ್ಲ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ. ಬಾಯ್.